ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಕ್ಕಂತಹ ವಿಷಯ, ಈ ಕಂತುಗಳನ್ನಾದ್ರೂ ಯಾವಾಗ ಬಿಡುಗಡೆ ಮಾಡ್ತಾರೆ? ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಬರೀ ಈ ಪರಿಷ್ಕರಣೆ, ವೆರಿಫಿಕೇಶನ್ ಮಾಡ್ತಾ ಹೋದ್ರೆ ನಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದಾದ್ರೂ ಯಾವಾಗ? ಹಾಗಾದ್ರೆ ಬನ್ನಿ, ಈ 31ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ, 32ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ, 33ನೇ ಕಂತಿನ ಹಣವು ಕೂಡ ಜಮಾ ಮಾಡಬೇಕಾಗಿದೆ. ಸೊ ಈ 3 ಕಂತುಗಳನ್ನ ನಿಮಗೆ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಯಾವ ಯಾವ ಒಂದು ತಿಂಗಳ ಹಣಗಳು ಇವು, ಮತ್ತೆ ಯಾವಾಗ ಬಿಡುಗಡೆ ಆಗ್ತಾ ಇದ್ದಾವೆ, ಎಂತವರಿಗೆ ಬಿಡುಗಡೆ ಆಗ್ತಾ ಇದ್ದಾವೆ, ಸದ್ಯಕ್ಕೆ ಗೃಹಲಕ್ಷ್ಮಿಯಲ್ಲಿ ಪ್ರೊಸೆಸರ್ ಎಲ್ಲಿಗೆ ಬಂದು ತಲುಪಿದೆ, ಇನ್ನು ಎಷ್ಟು ದಿನ ಅಂತ ಈ ವೆರಿಫಿಕೇಶನ್ ನಡೆಯುತ್ತೆ, ಎಷ್ಟು ಲಕ್ಷ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ರಾಜ್ಯದ ಗೃಹಲಕ್ಷ್ಮಿಯರು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಸದ್ಯಕ್ಕೆ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಹಾಗಾದ್ರೆ ಈ 30ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ ಅಂತ ಕೇಳೋದಾದ್ರೆ, ಮಾರ್ಚ್ ತಿಂಗಳ ಹಣ. ಈ ವರ್ಷದ ಪ್ರಾರಂಭಿಕ ಕಂತು ಜನವರಿ ತಿಂಗಳ ಹಣ ಅಂದ್ರೆ 28ನೇ ಕಂತಿನ ಹಣ, 29ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ, 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣ. ಸೊ ಈಗ ನಿಮಗೆ ಕನ್ಫರ್ಮ್ ಆಗತ್ತೆ, 31ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ, ಏಪ್ರಿಲ್ ತಿಂಗಳ ಹಣ, 32ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ, ಇನ್ನು ಜೂನ್ದು 33ನೇ ಕಂತಿನ ಹಣ ಆಗಿರತ್ತೆ. ಸೊ ಮೊದಲಿಗೆ ಈ 3 ಕಂತುಗಳನ್ನ ಸರ್ಕಾರ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಯಾಕೆ ಈಗ ಸದ್ಯಕ್ಕೆ ಬಿಡುಗಡೆ ಮಾಡಬಹುದಾಗಿತ್ತು, ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ವೆರಿಫಿಕೇಶನ್ ನಡೀತಾ ಇದೆ. ಸ್ನೇಹಿತರೆ, ಮಧ್ಯದಲ್ಲಿ ನಿಮಗೆ ಗೊತ್ತಿರಬಹುದು, ಅಪ್ಲಿಕೇಶನ್ ಹಾಕೋದೇ ಬೇಡ, ನಾವು ವೆರಿಫಿಕೇಶನ್ ಮಾಡ್ತಾ ಇದೀವಿ, ಸ್ವಲ್ಪ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ದುಡ್ಡು ಜಮಾ ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬಹುದು, ತಿಳಿದು ಬಂದಿರಬಹುದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕಿಂತ ಮುಂಚಿತವಾಗಿನೇ ಅಪ್ಲಿಕೇಶನ್ ಹಾಕಬೇಕು, ಗೃಹ ಜ್ಯೋತಿಯಲ್ಲಿ ಕೂಡ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಲೇಬೇಕು ಅಂತ ಹೇಳಿದ್ರು. ಅದು ನಿಜ ಕೂಡ ಹೌದು, ನಿಮಗೆ ಕ್ಲಿಪ್ ಸಮೇತ ಕೂಡ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಅದೇ ಈಗೂ ಕೂಡ ಕನ್ಫರ್ಮ್ ಆಗಿದೆ, ನೀವು ಅರ್ಜಿ ಸಲ್ಲಿಸಬೇಕಿಲ್ಲ ಅನ್ನುವಂತಹ ಮಾಹಿತಿ ಅದು ಸುಳ್ಳು. ಅದು ಬಂದಿತ್ತು ಮಾಹಿತಿ, ಆದ್ರೆ ಅದು ಕನ್ಫರ್ಮ್ ಇರ್ಲಿಲ್ಲ. ಆದ್ರೆ ಕನ್ಫರ್ಮ್ ಮಾಹಿತಿ ನಿಮ್ಗೆ ಹೇಳ್ಬೇಕಂದ್ರೆ ಅರ್ಜಿಯನ್ನ ಸಲ್ಲಿಸಲೇಬೇಕು. ಈಗಾಗ್ಲೇ ಜಿಲ್ಲಾವಾರು ಕೇಂದ್ರಗಳಲ್ಲಿ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದ್ದಾವೆ. ಸೊ ನಿಮ್ಮ ಜಿಲ್ಲೆಯಲ್ಲಿನೇ ಅರ್ಜಿ ಪ್ರಾರಂಭವಾಗಿದೆ ಅಥವಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಈಗ ಅರ್ಜಿ ಪ್ರಾರಂಭವಾಗಿದೆ. ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಈಗ ಉತ್ತರ ಕರ್ನಾಟಕ ಸೈಡ್ ವಿಜಯಪುರ ಆಗಿರ್ಲಿ, ಬೀದರ ಆಗಿರ್ಲಿ, ಕೊಪ್ಪಳ ಆಗಿರ್ಲಿ, ಹಾಸನ ಆಗಿರ್ಲಿ, ಹೀಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಈಗ ಪ್ರಾರಂಭವಾಗಿರ್ತಕ್ಕಂಥದ್ದು. ಸೊ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭವಾಗಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಂದ್ರೆ ಮೊದಲು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ CSC ಸೆಂಟರ್, ಗ್ರಾಮವನ್ನು, ಕರ್ನಾಟಕವನ್ಗಳಿಗೆ ಹೋಗಿ ಭೇಟಿ ಕೊಡಿ. ಅಲ್ಲಿರ್ತಕ್ಕಂತಹ ಒಂದು ಕೆಲಸಗಾರರಿಗೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ರೀತಿ ಅಪ್ಲಿಕೇಶನ್ ಹಾಕೋದಿದೆ ಅಂತ ತಿಳಿಸಿ. ಅವ್ರಿಗೆ ಗೊತ್ತಿರತ್ತೆ ಆಲ್ಮೋಸ್ಟ್. ಅವ್ರು ಏನ್ ಹೇಳ್ತಾರೆ ಕೇಳಿ. ಯಾಕಂದ್ರೆ ನಾವು ಇದೇ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ, ಈ ಜಿಲ್ಲೆಯಲ್ಲಿ ಪ್ರಾರಂಭವಾಗಿಲ್ಲ ಅಂತ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿದ್ರೆ ನಾನು ಹೇಳ್ಬಹುದಾಗಿತ್ತು. ಆದ್ರೆ ಆ ಒಂದು ಅಧಿಕೃತ ಮಾಹಿತಿ ಬಿಡುಗಡೆ ಆಗಿಲ್ಲ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡಿದೀವಿ ಅಂತ ಮಾತ್ರ ಮಾಹಿತಿ ಸಿಗ್ತಾ ಇದೆ. ಸೊ ನನಗಷ್ಟೇ ಅಲ್ಲ, ಆ ಮಾಹಿತಿನೇ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ಎಲ್ಲಿಗೂ ಕೂಡ ಅದರ ಬಗ್ಗೆ ನಿಮಗೆ ಈ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವೇ ಖುದ್ದಾಗಿ ಕನ್ಫರ್ಮ್ ಮಾಡಬೇಕು. ನಿಮ್ಮ ಹತ್ತಿರದ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಕನ್ಫರ್ಮ್ ಮಾಡಿ. ನಿಮಗೆ ಬೇಕಾದಂತಹ ದಾಖಲಾತಿಗಳು ನಿಮಗೆ ಗೊತ್ತಿರಬಹುದು. ನಿಮ್ಮ ಆಧಾರ್ ಕಾರ್ಡು, ಅದೇ ರೀತಿಯಾಗಿ ರೇಷನ್ ಕಾರ್ಡು, ಮೊಬೈಲ್ ಸಂಖ್ಯೆ, ಅದೇ ರೀತಿಯಾಗಿ ನಿಮ್ಮ ಕಾಸ್ಟ್ ಇನ್ಕಮ್ ಕೂಡ ಬೇಡ್ತಾರಂತೆ, ಮತ್ತು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಅಂತೂ ಇಂಪಾರ್ಟೆಂಟು. ಇವೆಲ್ಲವೂ ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇನ್ನು ಜೊತೆಗೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ಕೇಳಲಾಗತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇವುಗಳನ್ನ ಹೋಗಿ ಕೊಟ್ಟು ಅಪ್ಲಿಕೇಶನ್ ಹಾಕಬಹುದು. ಸೊ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆನೆ ಈ 31, 32 ಮತ್ತು 33ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಮತ್ತು ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದು ಸಬ್ಮಿಟ್ ಕೂಡ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಅಪ್ರೂವಲ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಯಾರಿಗೆ ಅಪ್ರೂವಲ್ ಸಿಕ್ಕಿದೆಯೋ ಈಗ ಅವರ ಅಕೌಂಟ್ಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ಗೃಹಲಕ್ಷ್ಮಿಯರ್ ಹಾಕಿದ್ದು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಬೇಗನೆ ಹೋಗಿ ಈ ಕೆಲಸ ಮಾಡಿ.
ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅರ್ಜಿ ಸಲ್ಲಿಸಬೇಕಾಗಿಲ್ಲ, ಈ ರೀತಿ ಅನ್ಕೊಳ್ಬೇಡಿ. ಒಂದು ಸಾರಿ ಹೋಗಿ ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ನ ಸ್ಟೇಟ್ಮೆಂಟ್ ಕೂಡ ಕೇಳಲಾಗತ್ತೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇರುವಂತದ್ದು. ಸೊ ಅದನ್ನು ಕೂಡ ನೀವು ಸ್ಟೇಟ್ಮೆಂಟ್ ಅನ್ನ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದರೆಲ್ಲವನ್ನ ನೀವು ತೆಗೆದುಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ಬಹಳಷ್ಟು ಜನ ರೇಷನ್ ಕಾರ್ಡ್ಗೆ ಅವಕಾಶ ಯಾವಾಗ ಕೊಡ್ತಾರಂತ ಕೇಳ್ತಾ ಇದ್ರಿ. ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸದ್ಯಕ್ಕೆ ಮಾತ್ರ ಅವಕಾಶ ಮಾಡಿಕೊಡೋದಿಲ್ಲ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರಕ್ಕೆ ಎಷ್ಟೋ ನಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಅರ್ಜಿಯನ್ನ ಸಲ್ಲಿಸಿ ಇನ್ನೂ ಕೂಡ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡ್ರೆ ಮತ್ತೆ ಮುಗಿದೋಯ್ತು. ಇನ್ನೂ ನಷ್ಟವನ್ನ ಸರ್ಕಾರ ಅನುಭವಿಸಬೇಕಾಗತ್ತೆ, ಜನರಿಗೆ ದುಡ್ಡು ಕೊಡಬೇಕಾಗತ್ತೆ. ಅದಕ್ಕಾಗಿ ಯಾವಾಗಿನಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆಯೋ ಅವಾಗಿನಿಂದನೂ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿ ಕರೆದಿಲ್ಲ. ಅರ್ಜಿ ಕರೆದ್ರು ಸಹಿತ ಅಪ್ರೂವಲ್ ಯಾವಾಗ ಕೊಡ್ತಾರಂದ್ರೆ, ಈಗ ಮೊನ್ನೆಯ ಒಂದು ವಿಷಯ ಹೇಳ್ತೀನಿ ನಿಮಗೆ. 2022ರಲ್ಲಿ ಅರ್ಜಿಯನ್ನ ಸಲ್ಲಿಸಿದವರಿಗೆ ಈಗ 2025ರಲ್ಲಿ ನಿಮಗೆ ಅಪ್ರೂವಲ್ ಕೊಟ್ಟಿದ್ರು. ಈಗ ಸದ್ಯಕ್ಕೆ ಮತ್ತೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ 2028ರಲ್ಲಿನೇ ನಿಮಗೆ ಅಪ್ರೂವಲ್ ಕೊಡುವಂತಹ ಸಾಧ್ಯತೆ. ನೋಡೋಣ. ಈಗ ಈ 3 ಕಂತುಗಳು ಏಪ್ರಿಲ್ ಮತ್ತು ಮೇ ಹಾಗೆ ಜೂನ್, ಈ 3 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ ಅವರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗುವಂತದ್ದು. ಮತ್ತೆ ಇಲ್ಲಿ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂದ್ರೆ, ಬಹಳಷ್ಟು ಕುಟುಂಬಗಳಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ಗಳಿದಾವೆ. ಅಂದ್ರೆ ಹಿರಿಯರದು ಒಂದು ರೇಷನ್ ಕಾರ್ಡ್ ಇದ್ರೆ ಅವರ ಮಕ್ಕಳದು ಅಂದ್ರೆ ದೊಡ್ಡ ಮಗಂದು ಬೇರೆ ರೇಷನ್ ಕಾರ್ಡು, ಚಿಕ್ಕ ಮಗಂದು ಬೇರೆ ರೇಷನ್ ಕಾರ್ಡು, ಹಿರಿಯರದು ಬೇರೆ ರೇಷನ್ ಕಾರ್ಡು, ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ. ಆದ್ರೂ ಸಹಿತ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ನೀವು ಮಾಡಿಸಿರ್ತೀರಿ. ಸರ್ಕಾರ ಏನ್ ಹೇಳುತ್ತೆ, ಒಂದೇ ಮನೆಯಲ್ಲಿ ನೀವು ಎಷ್ಟು ಜನ ಬೇಕಾದ್ರೂ ವಾಸವಾಗಿರ್ರಿ, ಅವರೆಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು. ಇಲ್ಲಪ್ಪ, ನಮ್ಮ ಜೀವನವನ್ನ ನಾವು ನಡೆಸ್ತಾ ಇದೀವಿ, ನಾವು ವಲಸೆ ಹೋಗಿದೀವಿ, ನಾವು ಬೇರೆ ಕಡೆ ಹೋಗಿ ದುಡಿಮೆ ಮಾಡ್ತಾ ಇದೀವಿ, ನಮ್ಮ ಜೀವನವನ್ನ ನಾವು ಸಾಗಿಸ್ತಾ ಇದೀವಿ ಅಂದ್ರೆ ಬೇರೆ ವಿಷಯ. ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಅಲ್ಲ, ಅಕ್ಕಿನೂ ಕೂಡ ಸಿಗೋಲ್ಲ. ಇನ್ನು ಮುಂದೆ ಸಿಗ್ತಕ್ಕಂತಹ ಇಂದಿರಾ ಕಿಟ್ ಕೂಡ ಸಿಗೋದಿಲ್ಲ. ಸೊ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಯ ಲಾಭವನ್ನ ಕಳ್ಕೊಂಡ್ ಬಿಡ್ತೀರಿ. ಈ ವಾಸಸ್ಥಳ ಪ್ರಮಾಣ ಪತ್ರದಿಂದ ಏನಾಗತ್ತೆ, ನಿಮ್ಮ ಮನೆ ಯಾವುದು, ನಿಮ್ಮ ಮನೆಯ ವಾರ್ಡ್ ನಂಬರ್ ಯಾವುದು, ನಿಮ್ಮ ಏರಿಯಾ ಯಾವುದು, ಇದರೆಲ್ಲದರ ಬಗ್ಗೆ ಕನ್ಫರ್ಮ್ ಆಲ್ರೆಡಿ ಒಬ್ಬರು ನಿಮ್ಮ ಮನೆಯಲ್ಲಿ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡಿರ್ತದೆ. ಅದೇ ರೀತಿಯಾಗಿ ಅದನ್ನೇ ನೀವು ತೆಗೆದುಕೊಂಡು ಬರ್ಬೇಕಾಗತ್ತೆ, ವಾಸಸ್ಥಳ ಪ್ರಮಾಣ ಪತ್ರವನ್ನ. ಯಾಕಂದ್ರೆ ನಿಮ್ಮ ಮನೆಯನ್ನು ಕೂಡ ಅದೇ ಆಗಿರತ್ತೆ. ಸೊ ಹಾಗಾಗಿ ಅದನ್ನ ತೆಗೆದುಕೊಂಡು ಹೋದಾಗ ಸರ್ಕಾರ ಅದನ್ನು ಕೂಡ ವೆರಿಫಿಕೇಶನ್ ಮಾಡತ್ತೆ. ಇದರ ಮುಖಾಂತರ ಆಲ್ರೆಡಿ ಒಬ್ರು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಮತ್ತೊಬ್ರು ಬಂದು ಅರ್ಜಿಯನ್ನ ಸಲ್ಲಿಸಿರುವಾಗ ಅದನ್ನ ರಿಜೆಕ್ಟ್ ಮಾಡಿಬಿಡುತ್ತೆ, ಅಪ್ರೂವಲ್ ಕೊಡೋದಿಲ್ಲ. ಸೊ ಈ ರೀತಿ ಪ್ಲಾನ್ ಸರ್ಕಾರದಿದೆ. ವಾಸಸ್ಥಳ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಅದರ ಜೊತೆಗೆ ನಿಮ್ಮ ವೋಟರ್ ID ಕೂಡ ಕೇಳ್ತಾರಂತೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಾರೋ ಎಲ್ಲದರ ಬಗ್ಗೆ ಚರ್ಚೆ ಆಗತ್ತಂತೆ. ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳ್ಕೊಂಡು ತದನಂತರ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಯಾರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ನಿಮ್ಮ ಅಕೌಂಟ್ಗಳಿಗೆ ಇನ್ಮೇಲಿಂದ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ನಿಮ್ಮ ಖಾತೆಗಳನ್ನ ಮೇಲಿಂದ ಮೇಲೆಗೆ ಚೆಕ್ ಮಾಡ್ತಾ ಇರಿ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ಅತಿ ಶೀಘ್ರದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇದೆ. ಬೇಗ ಬೇಗ ಅಪ್ಲಿಕೇಶನ್ ಅನ್ನ ಸಲ್ಲಿಸಿ ತದನಂತರ ಅಪ್ರೂವಲ್ ಪಡ್ಕೊಂಡು ದುಡ್ಡನ್ನ ಪಡ್ಕೊಳ್ಳಿ. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ.